ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ನಾನು ಸಹ ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾನು ಈ ದಿನ ಸಿಂಪಲ್ಲಾಗಿ ಬೇಳೆ ಸಾರು ಹೇಗೆ ಮಾಡೋದು ಅಂತಂದು ಹೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಇದಕ್ಕೆ 1 ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 5ರಿಂದ 6 ಟೊಮೆಟೊ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ಟೊಮೆಟೊ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಬೇಳೆನೂ ತೊಳೆದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, ಇದಕ್ಕೆ ಬೇಕಾಗ್ತಕ್ಕಂಥ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಮೊದಲು ಈ ಬೇಳೆಯನ್ನು ಕುಕ್ಕರಿಗೆ ಹಾಕಿ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಇವಾಗ ನಾನು ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾದಾಗಿದೆ. ಇವಾಗ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊಂಡೆ. ಅದು ಚಟ ಚಟ ಅಂತ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಅದಕ್ಕೆ ಕರಿಬೇವು ಹಾಕ್ಕೊತೀನಿ. ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೇಳೆ ಕುದಿಲಿಕ್ಕೆ ಇಟ್ಕೊಂಡಿದ್ದಿದ್ನಲ್ಲ ನಾನು, ಅದನ್ನು ಹೀಗೆ ಮೆತ್ತಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಬೇಳೆನ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು. ಈ ರೀತಿಯಾಗಿ ಬೇಳೆನ ನಾವು ಮೆತ್ತಗೆ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ಸುರುತ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಕೆಂಪಗಾಗಿದೆ. ನಾನು ಈಗ ಕುದಿಸಿಟ್ಟಿರ್ತಕ್ಕಂಥ ಬೇಳೆನ ಸುರುತ್ತಾ ಇದ್ದೀನಿ ಫ್ರೆಂಡ್ಸ್. ಬೇಳೆಗೆ ನೋಡಿ ಫ್ರೆಂಡ್ಸ್, ಒಂದು ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ದಷ್ಟು ಮಸಾಲೆ ಹಾಕ್ಕೊತಾ ಇದ್ದೀನಿ. ಒಂದು 3/4 ಸ್ಪೂನು ಚಿಲ್ಲಿ ಪೌಡರ್, ಖಾರದ ಪುಡಿ ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಕೊತ್ತಂಬರಿ, ತೊಳೆದು ಹೆಚ್ಚಿಟ್ಟಿಕೊಂಡಿರ್ತಕ್ಕಂಥ ಕೊತ್ತಂಬರಿ ಹಾಕೋಣ. ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಈ ರೀತಿಯಾಗಿ ಕಲಸೋಣ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋಣ. ಗಟ್ಟಿ ಬೇಕಂತಂದರೆ ಸ್ವಲ್ಪ ಕಡಿಮೆ ನೀರನ್ನು, ಸ್ವಲ್ಪ ತಿಳಿ ಬೇಕಂತಂದರೆ ಒಂದು ಸ್ವಲ್ಪ ಹೆಚ್ಚು ನೀರನ್ನು ಹಾಕೋಬೇಕು ಫ್ರೆಂಡ್ಸ್. ಇದನ್ನು ನಾವು ಇಡ್ಲಿ ಜೊತೆಗೆ, ಸಾಂಬಾರಾಗಿ, ಮತ್ತು ಇದಕ್ಕೆ ನೀರು ಕಡಿಮೆ ಹಾಕ್ಕೊಂಡ್ರೆ ಚಪಾತಿ, ರೊಟ್ಟೆ ಜೊತೆಗೆ ತಿನ್ಬೋದು, ಪುರಿ ಜೊತೆಗೆ ತಿನ್ಬೋದು, ಮತ್ತು ದೋಸೆ ಜೊತೆಗೆ ಸಾಂಬಾರಾಗಿ ಉಪಯೋಗ ಮಾಡ್ಕೋಬೋದು ಫ್ರೆಂಡ್ಸ್. ಉತ್ತಪ್ಪ ಜೊತೆಗೇನು ಸಾಂಬಾರಾಗಿ ಉಪಯೋಗ ಮಾಡ್ಕೋಬೋದು. ಇವಾಗ ಇದು ಕುದಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾರು ಇವಾಗ ಕುದೀತಾ ಇದೆ. ಈ ರೀತಿಯಾಗಿ ಕುದಿಬೇಕು ನೋಡಿ ಫ್ರೆಂಡ್ಸ್. ನೋಡ್ತಿದ್ರೆ ಊಟ ಮಾಡಬೇಕಂತ ಅನಿಸುತ್ತೆ.
ಚೆನ್ನಾಗಿ ಸಾರು ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದ್ರೆ ಉಪ್ಪು, ಖಾರ, ಅರಿಶಿನ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾರಿಗೆ ಒಳ್ಳೆ ಬಣ್ಣ ಇದೆ ನೋಡಲಿಕ್ಕೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾರು ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಇದನ್ನು ನಾವು ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು ಟೇಸ್ಟ್ ಆಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು ಸಿಂಪಲ್ಲಾಗಿ ಮಾಡಿರ್ತಕ್ಕಂಥ ಇದು ಬೇಳೆ ಸಾರು ಫ್ರೆಂಡ್ಸ್. ಇನ್ನು ಬೇರೆ ಬೇರೆ ಸಾರುಗಳನ್ನ ನಾವು ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಮ್ಮೆ ಮತ್ತೊಂದು ಹೊಸ ರುಚಿ ಅಥವಾ ಯಾವುದೋ ಒಂದು ಬೇರೆ ಟಾಪಿಕ್ ತೊಗೊಂಡು ವಿಡಿಯೋ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.